9ರಿಂದ 17 ಸಾವಿರಕ್ಕೆ ಏರಿದ ಹೇಗೆ ಮಲ್ಯ ಸಾಲ? ನಂಬುವಂತ ಸುಳ್ಳು ಹೇಳಿದ್ರ ವಿಜಯ್ ಮಲ್ಯ? ಚಕ್ರಬಡ್ಡಿಗೆ ಚಡ್ಡಿ ಹಾಕ್ತಾರಾ ಮಲ್ಯ? ಮದ್ಯದ ದೊರೆ ವಿಜಯ್ ಮಲ್ಯ. ಈ ಹೆಸರು ಕೇಳಿರದವರು ಭಾರತದಲ್ಲಿ ಕಾಣಸಿಗೋದು ಬೆರಳೆಣಿಕೆಯಷ್ಟು ಮಾತ್ರ. ಒಂದು ಕಾಲದಲ್ಲಿ ಅಭೇದ್ಯ ಕೋಟೆಯ ರೀತಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಸ್ವಯಂ ಪ್ರೇರಿತವಾಗಿ ಒಂದು ಮದ್ಯದ ಬ್ರ್ಯಾಂಡ್ ಹುಟ್ಟುಹಾಕಿದವರು. ನಂತರ ಭಾರತದಿಂದ ಹೆಚ್ಚಿನ ಸಾಲ ಪಡೆದು ಭಾರತ ಬಿಟ್ಟು ವಿದೇಶಕ್ಕೆ ಹಾರಿದ್ರು ಎಂದು ನಾವು ಕೇಳಿದ್ವಿ. ಇದೀಗ ಮತ್ತೆ ವಿಜಯ್ ಮಲ್ಯ ಸುದ್ದಿಯಲ್ಲಿ ಇದ್ದಾರೆ. ಇತ್ತೀಚೆಗಷ್ಟೇ ನೀಡಿದ ಪಾಡ್ಕಾಸ್ಟ್ ಒಂದರಲ್ಲಿ ಭಾರತ ನನ್ನಿಂದ ಸಾಲಕ್ಕಿಂತ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿದೆ ಎಂದು ಹೇಳಿದ್ರು. ಈ ಹೇಳಿಕೆಗೆ ನಮ್ಮ ಭಾರತ ಸರ್ಕಾರ ಈಗ ತಿರುಗೇಟು ನೀಡಿದ್ದು, ಮಲ್ಯ ಹೇಳಿಕೆ ಸುಳ್ಳು, ಇನ್ನು 6,997 ಕೋಟಿ ರೂಪಾಯಿ ಬಾಕಿ ಇದೆ ಎಂದು ನೋಟಿಸ್ ನೀಡಿದೆ. ಹಾಗಾದ್ರೆ ವಿಜಯ್ ಮಲ್ಯ ಸರ್ಕಾರದ ವಿರುದ್ಧ ಮಾಡಿದ ಆರೋಪ ಸರಿನಾ? ವಿದೇಶದಲ್ಲಿದ್ರೂ ನಮ್ಮ ಸರ್ಕಾರ ಮಲ್ಯಗೆ ಚಿತ್ರಹಿಂಸೆ ಕೊಡ್ತಿದ್ಯಾ? ಕೇಂದ್ರ ಸರ್ಕಾರ ನೀಡಿದ ಆ ನೋಟಿಸ್ನಲ್ಲಿ ಏನಿದೆ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಮಾಡೋಣ ಬನ್ನಿ. ಕಳ್ಳನಿಗೆ ಪಿಳ್ಳೆನೆವ ಕಥೆ ಹೇಳಿದ್ರ ಮಲ್ಯ? ವಿತ್ತ ಸಚಿವಿಗೆ ಪಿತ್ತ ನೆತ್ತಿಗೇರಿದ್ಯಾಕೆ? ಉದ್ಯಮಿ ವಿಜಯ್ ಮಲ್ಯ ಅವರು ಇತ್ತೀಚೆಗೆ ನೀಡಿದ ಪಾಡ್ಕಾಸ್ಟ್ನಲ್ಲಿ ತಮ್ಮಿಂದ ಭಾರತದ ಬ್ಯಾಂಕುಗಳು 14,000 ಕೋಟಿ ರೂಪಾಯಿ ಸಾಲವನ್ನು ವಸೂಲಿ ಮಾಡಿಕೊಂಡಿವೆ. ಬೆಂಗಳೂರಿನ ಸಾಲ ವಸೂಲಾತಿ ನ್ಯಾಯಾಧಿಕರಣವು ತಾವು ಪಡೆದಿರುವ ಸಾಲ 6,000 ಕೋಟಿ ರೂಪಾಯಿ ಎಂದು ಹೇಳಿದೆ ಎಂದು ದಾಖಲೆ ಪ್ರದರ್ಶಿಸಿದ್ರು. ಇನ್ನು ಭಾರತದಲ್ಲಿ ಅಧಿಕಾರಶಾಹಿ ನನಗೆ ಕಿರುಕುಳ ನೀಡುತ್ತಿದೆ ಎಂದು ಹೇಳಿದ್ರು. ಕಂಪನಿಗಳ ಷೇರು ಮಾರಾಟದ ಮೂಲಕ ಬ್ಯಾಂಕುಗಳು ತಾವು ವಾಸ್ತವವಾಗಿ ಬಾಕಿ ಉಳಿಸಿಕೊಂಡಿದ್ದ 2 ಪಟ್ಟು ಹೆಚ್ಚು ಮೊತ್ತವನ್ನು ನನ್ನಿಂದ ವಸೂಲಿ ಮಾಡಿಕೊಂಡಿವೆ ಎಂದು ಉದ್ಯಮಿ ವಿಜಯ್ ಮಲ್ಯ ಹೇಳಿಕೊಂಡ ಕೆಲವು ದಿನಗಳ ನಂತರ ಹಣಕಾಸು ಸಚಿವಾಲಯವು ನೋಟಿಸ್ ಮೂಲಕ ಮಾಹಿತಿ ನೀಡಿದೆ. ಇಲ್ಲಿ ಕಳ್ಳನಿಗೆ ಪಿಳ್ಳೆನೆವ ಅನ್ನೋ ಹಾಗೆ ವಿಜಯ್ ಮಲ್ಯನ ಹೇಳಿಕೆ ಇದೆ ಎಂದು ನಮ್ಮ ಹಣಕಾಸು ಇಲಾಖೆಯ ವಾದ. ಇಲ್ಲಿ ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕಾರ ಕಿಂಗ್ಫಿಷರ್ ಏರ್ಲೈನ್ಸ್ 2013ರ ಜೂನ್ನಲ್ಲಿಯೇ 6,849 ಕೋಟಿ ರೂಪಾಯಿ ಅನುತ್ಪಾದಕ ಸಾಲವನ್ನು ಹೊಂದಿತ್ತು. ಆದರೆ 2025ರ ಜೂನ್ 10ಕ್ಕೆ ಸಾಲ ಮತ್ತು ಬಡ್ಡಿ ಚಕ್ರಬಡ್ಡಿ ಸೇರಿ ಒಟ್ಟಾರೆ ಮೊತ್ತ 17,781 ಕೋಟಿ ರೂಪಾಯಿ ಏರಿದೆ. ಇದರಲ್ಲಿ ಬ್ಯಾಂಕುಗಳು 10,815 ಕೋಟಿ ರೂಪಾಯಿ ಹಣವನ್ನು ವಿಜಯ್ ಮಲ್ಯ ಅವರಿಂದ ವಸೂಲಿ ಮಾಡಿಕೊಂಡಿವೆ. ಇನ್ನು 6,848 ಕೋಟಿ ರೂಪಾಯಿ ಸಾಲದ ಹಣ ವಸೂಲಾತಿ ಬಾಕಿ ಇದೆ. ಇದು ಒಂದು ಕಥೆಯಾದರೆ ಇನ್ನು ಮುಂದೆ ಹೇಳೋದು ನಮ್ಮ ಸರ್ಕಾರದ ವ್ಯಥೆ. ಮಲ್ಯ ಹೇಳಿದ್ದು ಅದೆಂಥ ಸುಳ್ಳು ಗೊತ್ತಾ? ಮಕ್ಕಳಿಗೆ ಮಲ್ಯನ ಕಥೆ ಹೇಳುತ್ತಿರುವ ಸರ್ಕಾರಗಳು. ವಿಜಯ್ ಮಲ್ಯ ಬ್ಯಾಂಕುಗಳಿಗೆ ಸಾಲವನ್ನು ಮರುಪಾವತಿಸಿದ್ದೇನೆ ಎಂದು ಹೇಳಿದ್ರಲ್ಲಿ ಬಡ್ಡಿ ಮತ್ತು ಚಕ್ರಬಡ್ಡಿ ಸೇರಿಲ್ಲ. ಸಾಲದ ಮೂಲ ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸುವವರೆಗೂ ಸಾಲದ ಬಡ್ಡಿ ಚಕ್ರಬಡ್ಡಿ ದಂಡವನ್ನು ವಿಧಿಸಲಾಗುತ್ತಲೇ ಇರುತ್ತೆ. ಟಿಡಿಆರ್ ಪ್ರಕಾರ ಬಡ್ಡಿ ಮತ್ತು ಇತರ ಶುಲ್ಕಗಳಾದ 10,933 ಕೋಟಿ ರೂಪಾಯಿಗಳನ್ನು ಸೇರಿಸಿದ್ದಾರೆ. ಒಟ್ಟಾರೆ ಸಾಲದ ಮೊತ್ತ ಈಗ 17,781 ಕೋಟಿ ರೂಪಾಯಿಗೆ ಏರಿದೆ. ವಿಜಯ್ ಮಲ್ಯ ತಾವು ಪಡೆದ 6,848 ಕೋಟಿ ರೂಪಾಯಿಗಳ ಸಾಲಕ್ಕೆ ಬದಲಾಗಿ ಬ್ಯಾಂಕುಗಳಿಗೆ 14,000 ಕೋಟಿಗಳನ್ನು ಪಾವತಿಸಿರುವುದಾಗಿ ಹೇಳಿಕೊಂಡಿದ್ರು. ಇಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಹೇಳಿದ ಪ್ರಕಾರ ಬಾಕಿ ಮೊತ್ತದಲ್ಲಿ ಭವಿಷ್ಯ ನಿಧಿ ಮತ್ತು ವಿಮಾನಯಾನ ಸಂಸ್ಥೆಯ ಇತರ ಶಾಸನಬದ್ಧ ಬಾಕಿಗಳು ಸಹ ಸೇರಿವೆ. ಅದೇನೇ ಇದ್ರೂ ಇಲ್ಲಿ ಸಾಲ ಪಡೆಯುವಾಗ ಎಲ್ಲರೂ ಜಾಲಿಯಾಗೇ ಇರ್ತಾರೆ. ಅದೇ ಕೊಟ್ಟ ಸಾಲ ವಾಪಸ್ ಕೇಳಿದ್ರೆ ವಿಜಯ್ ಮಲ್ಯ ಥರ ಖಾಲಿ ಕತೆ ಹೇಳ್ತಾರೆ.
ಇನ್ನು ಮಲ್ಯ ಅದ್ಯಾವಾಗ ಚಕ್ರಬಡ್ಡಿ ಭಾರತಕ್ಕೆ ಹಿಂತಿರುಗಿಸುತ್ತಾರೆ, ನಮ್ಮ ಸರ್ಕಾರಗಳು ಅದ್ಯಾವಾಗ ಮಲ್ಯನ ಕತೆ ಹೇಳೋದು ಬಿಡುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.